ಹಾಯ್ ಗಾಯ್ಸ್, ಇದು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಮೇ ತಿಂಗಳ ಮ್ಯಾಗ್ಝಿನ್. ಇದರಲ್ಲಿ ಯಾವ ಥರ ಹೆಡ್ಲೈನ್ಸ್ ಕೊಟ್ಟಿದ್ದಾರೆ ಅಂತಂದರೆ, ವಿಶೇಷ ಇಂಪಾರ್ಟೆಂಟ್ ಟಾಪಿಕ್ಸ್ ರಿವಿಷನ್ ಆಗುತ್ತೆ ಅಂತಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು 2024 ಮೇ 3ರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲಾಗಿದೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ 2024 ಮೇ 3. ಇದರ ಧ್ಯೇಯವಾಕ್ಯ ಅಂತಂದರೆ ಗ್ರಾಹಕಕ್ಕಾಗಿ ಪತ್ರಿಕೋದ್ಯಮ, ಪರಿಸರ ಬಿಕ್ಕಟ್ಟಿನ ಮುಖದಲ್ಲಿ ಪತ್ರಿಕೋದ್ಯಮ. ಇದು ಧ್ಯೇಯವಾಕ್ಯವಾಗಿದೆ. 2024 ಧ್ಯೇಯವಾಕ್ಯ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ ಯಾವಾಗಿಂದ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತಂದರೆ 1991ರಿಂದ ಈ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಮೇ 3ರಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಣೆ ಮಾಡಲು ಘೋಷಣೆ ಮಾಡಿತ್ತು. ಆವಾಗಿನಿಂದ ಅಂತಂದರೆ 1991ರಿಂದ ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ. ಈ 19ನೇ ವಿಧಿಯು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಎತ್ತಿ ಹಿಡಿಯಲು ಈ ದಿನಾಚರಣೆ ಸಹಕಾರಿಯಾಗಿದೆ. ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಎಷ್ಟನೇ ವಿಧಿ ಬರುತ್ತದೆ ಅಂದರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ 19ನೇ ವಿಧಿ ಇದರೊಳಗೆ ಬರುತ್ತದೆ. ನೆಕ್ಸ್ಟ್, 31ನೇ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಸಮ್ಮೇಳನವು ಆತಿಥ್ಯ ಚಿಲಿ ದೇಶದ ಸ್ಯಾಂಟಿಯಾಗೋದಲ್ಲಿ ನಡೆದಿದೆ. ಎಷ್ಟನೇದು ಅಂತಂದರೆ 31ನೇದು. ನೆಕ್ಸ್ಟ್, ಯುನೆಸ್ಕೋ ಗಿಲ್ಮರ್ವೊ ಕ್ಯಾನೋ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾರು ಪಡೆದುಕೊಂಡಿದ್ದಾರೆ ಅಂತಂದರೆ, ಈ ಪ್ರಶಸ್ತಿಯನ್ನು ಪಾಕಿಸ್ತಾನ್ ಪತ್ರಕರ್ತರಿಗೆ ಗಾಜಾ ಪಟ್ಟಿಯ ಸುದ್ದಿ ಮಾಡಿದಂತಹ ಪಾಕಿಸ್ತಾನ ಪತ್ರಕರ್ತರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. 2024 ಸಾಲಿನ ಕೋಫಿ ಅನ್ನಾಸ್ ಕರೇಜ್ ಇನ್ ಕಾರ್ಟೂನಿಂಗ್ ಪ್ರಶಸ್ತಿ ಯಾರು ಪಡೆದುಕೊಂಡಿದ್ದಾರೆ ಅಂತಂದರೆ, ರಚಿತಾ ತನೇಜಾ ಅವರು ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೆಕ್ಸ್ಟ್, 2024 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತವು 180 ದೇಶಗಳಲ್ಲಿ 159ನೇ ದೇಶದ ಸ್ಥಾನವನ್ನು ಹೊಂದಿದೆ. ಭಾರತದ ಸ್ಥಾನ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ 159ನೇ ಸ್ಥಾನವನ್ನು ಭಾರತ ಹೊಂದಿದೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ 2024ರಲ್ಲಿ ಮೊದಲನೇ ಸ್ಥಾನ ಪಡೆದಂತಹ ರಾಷ್ಟ್ರ ಯಾವುದು ಅಂತಂದರೆ, ಯಾವ ದೇಶ ಪಡೆದಿದೆ ಅಂದರೆ ನಾರ್ವೆ ದೇಶವು ಮೊದಲ ಸ್ಥಾನದಲ್ಲಿದೆ. ಎಷ್ಟು ಅಂಕಗಳಂದರೆ 91.89 ಅಂಕಗಳನ್ನು ಪಡೆದಿದೆ. ಅದೇ ರೀತಿ ಕೊನೆಯ ದೇಶ ಯಾವುದು ಅಂತಂದರೆ 180ನೇ ದೇಶ ಎರಿಟ್ರಿಯಾ 16.64 ಅಂಕಗಳನ್ನು ಪಡೆದಿದೆ. ನೆಕ್ಸ್ಟ್, ನಮ್ಮ ಭಾರತವು 180 ರಾಷ್ಟ್ರಗಳಲ್ಲಿ ದೇಶವು 31.28 ಜಾಗತಿಕ ಅಂಕಗಳೊಂದಿಗೆ 159ನೇ ಸ್ಥಾನವನ್ನು ಪಡೆದಿದೆ. 2023ರಲ್ಲಿ ಭಾರತವು 36.62 ಅಂಕಗಳೊಂದಿಗೆ 161ನೇ ಸ್ಥಾನದಲ್ಲಿ ಪಡೆದಿತ್ತು. ಈಗ 159ನೇ ಸ್ಥಾನವನ್ನು ಪಡೆದಿದೆ. ನೆಕ್ಸ್ಟ್, ಛತ್ತೀಸ್ಗಢ ಬಚಾವ್ ಆಂದೋಲನದ ಅಲೋಕ್ ಶುಕ್ಲಾ ಅವರಿಗೆ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನು ನೀಡಲಾಗಿದೆ. ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂತಂದರೆ, ಛತ್ತೀಸ್ಗಢ ಬಚಾವ್ ಆಂದೋಲನದ ಅಲೋಕ್ ಶುಕ್ಲಾ ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್, ಹಸಿರು ನೊಬೆಲ್ ಎಂದು ಕರೀತಾ ಇರುವಂತಹ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ 2024 ಛತ್ತೀಸ್ಗಢದ ಅರಣ್ಯ ಮತ್ತು ಬುಡಕಟ್ಟು ಹಕ್ಕುಗಳ ಕಾರ್ಯಕರ್ತರಾದಂತಹ ಅಲೋಕ್ ಶುಕ್ಲಾ ಅವರು ಭಾಜನರಾಗಿದ್ದಾರೆ. ಗ್ರೀನ್ ನೊಬೆಲ್ ಎಂದೇ ಕರೆಯಲ್ಪಡುವಂತಹ ಈ ಪ್ರಶಸ್ತಿ ವಿಶ್ವದ 6 ಜನವಸತಿ ಭೂಪ್ರದೇಶಗಳಾದಂತಹ ಏಷ್ಯಾ, ದ್ವೀಪ ಮತ್ತು ದ್ವೀಪ ರಾಷ್ಟ್ರಗಳು, ದಕ್ಷಿಣ ಮತ್ತು ಮಧ್ಯ ಅಮೆರಿಕ, ಯುರೋಪ್, ಉತ್ತರ ಅಮೆರಿಕ ಮತ್ತು ಆಫ್ರಿಕಾ ಪ್ರದೇಶಗಳಲ್ಲಿ ಪರಿಸರಕ್ಕಾಗಿ ಕೊಡುಗೆ ನೀಡಿದವರನ್ನು ಆಯ್ಕೆ ಮಾಡಿ 6 ವಿಭಾಗಗಳಲ್ಲಿ ಗೋಲ್ಡ್ಮನ್ ಎನ್ವೈರನ್ಮೆಂಟಲ್ ಫೌಂಡೇಶನ್ನಿಂದ ನೀಡಲಾಗುತ್ತದೆ. ಯಾರು ನೀಡಲಾಗುತ್ತದೆ ಅಂದರೆ, ಗೋಲ್ಡ್ಮನ್ ಎನ್ವೈರನ್ಮೆಂಟಲ್ ಫೌಂಡೇಶನ್ನಿಂದ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಮೊದಲ ಬಾರಿಗೆ 1989ರಿಂದ ಪ್ರತಿ ವರ್ಷವೂ ಗೋಲ್ಡ್ಮನ್ ಎನ್ವೈರನ್ಮೆಂಟಲ್ ಫೌಂಡೇಶನ್ ಅವರು ಈ ಪ್ರದಾನ ಮಾಡಲಾಗುತ್ತದೆ. ಪ್ರಶಸ್ತಿ ಸ್ಥಾಪಕರು ಅಂತಂದರೆ ಉದ್ಯಮಿ ಮತ್ತು ದಾನಿಗಳಾದ ರಿಚರ್ಡ್ ಮತ್ತು ರೋಡೋ ಗೋಲ್ಡ್ಮನ್ ಅವರು. ಈ ಪ್ರಶಸ್ತಿ ಮೊತ್ತ ಅಂತಂದರೆ 2019ರಿಂದ ಈ ಪ್ರಶಸ್ತಿ $2 ಲಕ್ಷ ಹೊಂದಿದೆ. ಪ್ರಶಸ್ತಿ ಆಯ್ಕೆ ವಿಧಾನ ಅಂತಂದರೆ, ಗೌಪ್ಯವಾಗಿ ಜಗತ್ತಿನಾದ್ಯಂತ ಪರಿಸರಕ್ಕೆ ಕೊಡುಗೆ ನೀಡಿದಂತಹ ಸಂಸ್ಥೆಗಳು, ವ್ಯಕ್ತಿಗಳ ನಾಮನಿರ್ದೇಶನವನ್ನು ಸ್ವೀಕರಿಸಲಾಗುತ್ತದೆ. ನೆಕ್ಸ್ಟ್, ನಂತರ ಅಂತಾರಾಷ್ಟ್ರೀಯ ಮಟ್ಟದ ತೀರ್ಪುಗಾರರು
6 ವಿಭಾಗಗಳಲ್ಲಿ ಪ್ರಶಸ್ತಿಗೆ ಆಯ್ಕೆ ಮಾಡ್ತಾರೆ. ಪರಿಸರ ನೋಬೆಲ್ ಎಂದು ಟೈಲರ್ ಪ್ರಶಸ್ತಿಯನ್ನು ಕರೀತಾರೆ. ನೆಕ್ಸ್ಟ್ ಪರ್ಯಾಯ ನೋಬೆಲ್ ಎಂದು ರೈಟ್ ಲಿವ್ಲಿಹುಡ್ ಪ್ರಶಸ್ತಿಯನ್ನು ಕರೀತಾರೆ. ಜೀವಗ್ರಹವಾದ ಭೂಮಿಯನ್ನು ರಕ್ಷಿಸುವ ಮತ್ತು ಗೌರವಿಸಲು ಇಡೀ ಜಗತ್ತೇ ಒಟ್ಟಾಗಿ ಪ್ರತಿ ವರ್ಷ ಏಪ್ರಿಲ್ 22ರಂದು ಧ್ಯೇಯವಾಕ್ಯದೊಂದಿಗೆ ವಿಶ್ವದ ಭೂ ದಿನ ಅಥವಾ ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಅದೇ ರೀತಿ 2024ರ ಏಪ್ರಿಲ್ 22ರಂದು ಗ್ರಹ ವರ್ಸಸ್ ಪ್ಲಾಸ್ಟಿಕ್ಗಳು ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಣೆ ಮಾಡಲಾಯಿತು. ಈ ದಿನದಂದು ಭೂಮಿ ಮತ್ತು ಭೂಮಿಯ ಮೇಲಿನ ಜೀವಿಗಳ ಮೇಲೆ ಪ್ಲಾಸ್ಟಿಕ್ನಿಂದ ಆಗುವ ಮಾಲಿನ್ಯದ ಭೀಕರ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವುದರ ಮೇಲೆ ಕೇಂದ್ರೀಕರಿಸಲಾಯಿತು. ವಿಶ್ವ ಭೂ ದಿನ 2024 ಪ್ರತಿ ವರ್ಷ ಏಪ್ರಿಲ್ 22ರಂದು ವಿಶ್ವ ಭೂ ದಿನ ಆಚರಣೆ ಮಾಡಲಾಗುತ್ತದೆ. ನೆಕ್ಸ್ಟ್ ಈ ದಿನದ ಭೂಮಿಯ ಮಹತ್ವ ಮತ್ತು ಭೂಮಿಯ ಸುಸ್ಥಿರತೆ ಜಾಗೃತಿ ಬಗ್ಗೆ ಅರಿವನ್ನು ಮೂಡಿಸಲಾಗುತ್ತದೆ. ಚೀನಾ ಚಂದ್ರನ ಮತ್ತೊಂದು ಪಾರ್ಶ್ವದಿಂದ ಮಾದರಿ ಸಂಗ್ರಹಿಸಿ ತರುವ ಉದ್ದೇಶದ ಚೀನಾ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಚಾಂಗ್-ಇ 6 ನೌಕೆ ಮೂಲಕ ಉಡಾಯಿಸಲಾಯಿತು. ನೆಕ್ಸ್ಟ್ ಚಾಂಗ್-ಇ 6 ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತಂದರೆ ಇದು ಚೀನಾ ದೇಶದ ಸಂಬಂಧಿಸಿದ ಗಗನನೌಕೆಯಾಗಿದೆ. ಇಸ್ರೋದ ಚಂದ್ರಯಾನ 3 ಬಾಹ್ಯಾಕಾಶ ಪರಿಶೋಧನೆಗಾಗಿ ಪ್ರತಿಷ್ಠಿತ ಜಾನ್ ಎಲ್ ಜಾಕ್ ಸ್ವಿಗಾರ್ಡ್ ಜೂನಿಯರ್ ಪ್ರಶಸ್ತಿ ಪಡೆದುಕೊಂಡಿದೆ. ಜಾನ್ ಎಲ್ ಜಾಕ್ ಸ್ವಿಗಾರ್ಡ್ ಜೂನಿಯರ್ ಪ್ರಶಸ್ತಿ ಇಸ್ರೋದ ಚಂದ್ರಯಾನ 3 ಮಿಷನ್ ಬಾಹ್ಯಾಕಾಶ ಪರಿಶೋಧನೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಬಾಹ್ಯಾಕಾಶ ಪ್ರವಾಸಕ್ಕೆ ಆಯ್ಕೆಯಾದ ಮೊದಲ ಭಾರತೀಯ ಅಂತಂದರೆ ಗೋಪಿ ತೋಟ್ಕೂರ್ ಅವರು. ಇವರು ಆಂಧ್ರ ಪ್ರದೇಶದವರಾಗಿದ್ದಾರೆ. ಓಕೆ, ಇವ್ರ ಜೊತೆ ಉದ್ಯಮಿ ಮತ್ತು ಪೈಲಟ್ ಸಹ ಆಗಿರುವಂತಹ ಗೋಪಿ ಅವರು ಬಾಹ್ಯಾಕಾಶ ಪ್ರವಾಸಕ್ಕೆ ಆಯ್ಕೆಯಾದಂತಹ 6 ಮಂದಿಗಳ ಪೈಕಿ ಇವರು ಒಬ್ಬರಾಗಿದ್ದಾರೆ. ಟೋಟಲ್ 6 ಜನ ಬಾಹ್ಯಾಕಾಶ ಪ್ರವಾಸಕ್ಕೆ ಹೋಗುತ್ತಿದ್ದಾರೆ. ಇದರಲ್ಲಿ ನಮ್ಮ ಭಾರತೀಯ ಗೋಪಿ ತೋಟ್ಕೂರ್ ಅವರು ಇದ್ದಾರೆ. ಟಾಟಾ ಸಂಸ್ಥೆಯಿಂದ ದೇಶದ ಮೊದಲ ಖಾಸಗಿ ಭೂವೀಕ್ಷಣಾ ಉಪಗ್ರಹ TSAT-1A ಉಡಾವಣೆ ಮಾಡಲಾಯಿತು. 2024ರ ಏಪ್ರಿಲ್ 7ರಂದು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಮೂಲಕ ಟಾಟಾ ಸೈನ್ಸ್ ಅಂಗ ಸಂಸ್ಥೆಯಾದಂತಹ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ರವರು ನಿರ್ಮಿಸಿದಂತಹ ಸಂಪೂರ್ಣವಾಗಿ ಖಾಸಗಿ ವಲಯದ ಭಾರತದ ಮೊದಲ ಮಿಲಿಟರಿ ದರ್ಜೆಯ ಭೂವೀಕ್ಷಣಾ ಉಪಗ್ರಹ TSAT-1A ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. ಭಾರತದ ಟಾಟಾ ಸಂಸ್ಥೆಯಿಂದ ದೇಶದ ಮೊದಲ ಖಾಸಗಿ ಭೂವೀಕ್ಷಣಾಲಯ ಯಾವುದಂದರೆ TSAT-1A ಉಡಾವಣೆ ಮಾಡಲಾಯಿತು. DRDO ಒಡಿಶಾ ಕರಾವಳಿಯಲ್ಲಿ ಸ್ವದೇಶಿ ತಂತ್ರಜ್ಞಾನ ಕ್ರೂಸ್ ಕ್ಷಿಪಣಿ ಯಶಸ್ವಿಯಾಗಿ ಹಾರಾಟ ಪರೀಕ್ಷೆ ಮಾಡಿದೆ. ಅತಿ ಹಗುರವಾದಂತಹ ಬುಲೆಟ್ ಪ್ರೂಫ್ ಜಾಕೆಟ್ ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಯಾವುದು ಅಂತಂದರೆ ಅತಿ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟ್ ಅಭಿವೃದ್ಧಿಪಡಿಸಿದ ಸಂಸ್ಥೆ DRDO. ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿ ದಿನೇಶ್ ಕುಮಾರ್ ತ್ರಿಪಾಠಿ ನೇಮಕವಾಗಿದ್ದಾರೆ. ಇವರು ಭಾರತೀಯ ನೌಕಾಪಡೆಯ ವೈಸ್ ಅಡ್ಮಿರಲ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ದಿನೇಶ್ ಕುಮಾರ್ ತ್ರಿಪಾಠಿ ಅವರನ್ನು ಭಾರತೀಯ ನೌಕಾ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. 2024ರ ಏಪ್ರಿಲ್ 30ರಂದು ಭಾರತೀಯ ನೌಕಾಪಡೆಯ 25ನೇ ಮುಖ್ಯಸ್ಥರಾಗಿರುವ ಅಡ್ಮಿರಲ್ R. ಹರಿಕುಮಾರ್ ಅವರು ನಿವೃತ್ತದ ಹಿನ್ನೆಲೆಯಲ್ಲಿ 24 ಏಪ್ರಿಲ್ 30ರಿಂದ ದಿನೇಶ್ ಕುಮಾರ್ ಅವರು ಭಾರತೀಯ ನೌಕಾಪಡೆಯ 26ನೇ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. CSIRನ ಭಾರತೀಯ ಪೆಟ್ರೋಲಿಯಂ ಸಂಸ್ಥೆಯು 65ನೇ ಸಂಸ್ಥಾಪನಾ ದಿನಾಚರಣೆ ಮಾಡಲಾಯಿತು. ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ 65ನೇ ಸಂಸ್ಥಾಪನಾ ದಿನಾಚರಣೆ ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ನಿರ್ವಹಿಸಲಾಯಿತು. ನೆಕ್ಸ್ಟ್